ಡೈರೆಕ್ಟರ್ ಆದಂತಹ ಅದು ನಿರ್ಮಾಪಕರಾದಂಥ ಇಬ್ಬರು ಎರಡು ಕಣ್ಗಳಿದ್ದಂಗೆ ಒಂದು ಸಿನಿಮಾ ಅಂತ ಹೇಳಿದರೆ ಅವರಿಬ್ಬರು ನಮ್ಮ ಜೊತೆಗಿದ್ದಾರೆ. ಅವ್ರದ್ದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಥವಾ ಈ ಕತೆ ಹುಟ್ಟಬೇಕಾದ್ರೆ ಏನು ಕಾರಣ ಅಥವಾ ಪ್ರೊಡ್ಯೂಸರ್ ಆಗಿರ್ಬೋದು ಏನು ನೋಡಿ ಈ ಸಿನಿಮಾ ಮಾಡಬೇಕಂತ ಹೇಳಿದರು, ಅದನ್ನು ಅವ್ರ ಹತ್ರನೇ ಕೇಳೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ಲೋಕೇಶ್ ಅಂತಲ್ಲ, ಎಸ್ ಲೋಕಲ್ ಲೋಕಿ ಅಂತ ಡೈರೆಕ್ಟರ್ ಅವರು. ಸೊ ಹೇಳಿ ಸರ್, ಈ ಸಿನಿಮಾ ಫಸ್ಟ್ ಟೈಮ್ ನೀವು ಆ್ಯಕ್ಚುಲಿ ನಾನು ಕೇಳಿರೋ ಪಟ್ಟಿಗೆ ನೀವು ಲಿರಿಕ್ಸ್ ಬರೀತಿದ್ರಿ. ಹೌದು, ಲಿರಿಕ್ಸ್ ಬಿಟ್ಬಿಟ್ಟು ಈ ಸಿನಿಮಾ ಮಾಡಬೇಕು. ಲಿರಿಕ್ಸ್ ಏನು ನಾನು ಬಿಟ್ಟಿಲ್ಲ, ಬೇರೆ ಸಿನಿಮಾ ಅಲ್ಲ ಸರ್, ಲಿರಿಕ್ಸ್ ಬರೀತಾ ಇರ್ತೀನಿ. ಓಕೆ. ಜೊತೆಗೆ ನನ್ನ ನಿರ್ದೇಶನದ ಒಟ್ಟು ನಾನು 2 ಸಿನಿಮಾ ಈಗ ಸದ್ಯಕ್ಕೆ ನಂದು ರಿಲೀಸ್ಗೆ ರೆಡಿ ಆಗಿರೋದು 2 ಸಿನಿಮಾಗಳು. ಅದರಲ್ಲಿ ಫಸ್ಟ್ ಮಾಜರ್ ಸಿನಿಮಾನೇ ರಿಲೀಸ್ ಆಗ್ತಾ ಇದೆ. January 15ನೇ ತಾರೀಕು ಸಿನಿಮಾ ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ. ಸರ್ ನನ್ನ ಪ್ರಶ್ನೆ ಏನಂದರೆ, ಈ ಸಿನಿಮಾ ನಿರ್ದೇಶನ ಮಾಡಬೇಕಂತ ಯಾಕೆ ಅನ್ನಿಸ್ತು, ಯಾವಾಗ ಅನ್ನಿಸ್ತು ಅಂತ? ಸರ್ ಯಾಕೆ ಅನ್ನಿಸ್ತು, ಎಂತಕ್ಕೆ ಅನ್ನಿಸ್ತು ಅಂದರೆ ನನ್ನ ಒಂದು ಥಾಟ್ ಅಷ್ಟೇ, ಒಂದು ಐಡಿಯಾ ಬಂತು. ಆ ಐಡಿಯಾನ ಇಂಪ್ರೂವೈಸ್ ಮಾಡಿದಾಗ ನಮ್ಮ ಪ್ರೊಡ್ಯೂಸರ್ ಹತ್ರ ನಾವು ಹೋಗಿ ಡಿಸ್ಕಷನ್ ಮಾಡಿದಾಗ, ಇಲ್ಲ ಆಯಿತು ಒಂದು ಲಿಮಿಟೆಡ್ ಅಮೌಂಟಲ್ಲಿ ಸಿನಿಮಾಗೆ ಏನು ಬೇಕೋ ಅದನ್ನೆಲ್ಲ ಒದಗಿಸಿದ್ದಾರೆ. ಇಲ್ಲಿವರೆಗೆ ಒಂದು ಬಂದಿದೆ, ಇವತ್ತು ಟ್ರೈಲರ್ ಲಾಂಚ್ ಆಗಿದೆ. ಇನ್ನೇನು ಸಿನಿಮಾ ನಾವು 15ನೇ ತಾರೀಕು ರಿಲೀಸ್ ಮಾಡ್ತೀವಿ. ಎಲ್ಲರೂ ನೀವು ಕನ್ನಡ ಜನತೆ ನಮಗೆ ಕೈ ಹಿಡಿಬೇಕು, ನೀವು ಮಾಧ್ಯಮ ಮಿತ್ರರು ಸಪೋರ್ಟ್ ಮಾಡಿ ಸ್ವಲ್ಪ ನಮ್ಮ ಸಿನಿಮಾನ ಎಲ್ಲ ಕಡೆ ಪ್ರಮೋಟ್ ಮಾಡಬೇಕು ಅಂತ ಹೇಳ್ತೀನಿ. ಸರ್ ಒಂದು ಸಿನಿಮಾ ಅಂತ ಬಂದಾಗ ಕತೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಲವ್ ಸ್ಟೋರಿ ಮಾಡ್ತಾರೆ, ಆಮೇಲೆ ಕ್ರೈಮ್ ಸ್ಟೋರಿ ಇದೆಲ್ಲ ಇರುತ್ತೆ. ಆದರೆ ಈ ರೇಪ್ ಅನ್ನೋ ಒಂದು ಕಾನ್ಸೆಪ್ಟ್ ಎತ್ಕೊಳ್ಳೋದಿಲ್ಲ, ಅದು ತುಂಬ ಸೂಕ್ಷ್ಮವಾಗಿರುತ್ತೆ. ಅದರ ಬಗ್ಗೆ ರಿಸರ್ಚ್ ಮಾಡಬೇಕಾದ್ರೆ ಇಂಥ ಟಫ್ ಒಂದು ಕತೆನ ಆಯ್ಕೆ ಮಾಡ್ಕೊಳ್ಳೋಕೆ ಏನು ರೀಸನ್ ಅಂತ? ಸರ್ ಹಂಗಂತ ಏನಿಲ್ಲ. ಇವಾಗ ನೀವು ಹೋಟ್ಲಿಗೆ ಹೋದರೆ ಎಲ್ಲ ಥರ ಅಡುಗೆನೂ ಸಿಗುತ್ತೆ. ಒಬ್ಬ ಕೇಸರಿಬಾತ್ ಕೇಳ್ತಾನೆ, ಒಬ್ಬರು ಪಲಾವ್ ಕೇಳ್ತಾನೆ, ಒಬ್ಬ ಅನ್ನ ಸಾಂಬಾರು ಕೇಳ್ತಾನೆ. ಹಾಗೆ ಈಗ ನಿಮ್ಗೆ ರೊಮ್ಯಾಂಟಿಕ್ ಇದೆ, ಲವ್ ಇದೆ, ಅಥವಾ ನೀವು ಹೇಳ್ದಂಗೆ ರೇಪ್ ಓರಿಯೆಂಟೆಡು ಇಲ್ಲ ಆ್ಯಕ್ಷನ್, ಇಷ್ಟು ಸಬ್ಜೆಕ್ಟ್ಗಳಲ್ಲಿ ನನಗೆ ಇದನ್ನೇ ಮಾಡಬೇಕು ಅಂತ ಒಂದು ನನಗೆ ಹೆಣ್ಣಿಗೆ ಏನು ಇವತ್ತಿನ ಜನ್ರೇಷನಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಹೆಣ್ಮಕ್ಳು ಮನೆ ಬಿಟ್ಟು ಹೋದವರು ಕೆಲವೊಬ್ರು ಬರೋದೇ ಇಲ್ಲ. ಯಾಕೆ ಬಂದಿಲ್ಲ, ಏನು ಇನ್ವೆಸ್ಟಿಗೇಷನ್ ಮಾಡಿದಾಗ ಎಲ್ಲೋ ರೇಪು ಇನ್ನೊಂದು ಮತ್ತೊಂದು ಆಗಿ ಪಾಪ ಹೆಣ್ಣಿನ ಮೇಲೆ ದೌರ್ಜನ್ಯ ನಡೀತಾ ಇದೆ. ಸೊ ಆ ಒಂದು ಬೇಸ್ನ ಇಟ್ಕೊಂಡು ಈ ಕತೆ ಮಾಡಿ. ಇನ್ನು ಪಾತ್ರಧಾರಿ ವಿಷಯದಲ್ಲಿ ಬರೋಕ್ಕಾದ್ರೆ ಒಂದೊಂದು ಕ್ಯಾರೆಕ್ಟರ್ ಒಂದೊಂದು ಥರ ಸೃಷ್ಟಿ ಮಾಡಿದ್ದಾರೆ. ನೀವು ಯಾವ ಥರ ಆಡಿಷನ್ ಮಾಡಿದ್ರು ಅಥವಾ ಕತೆಗೆ ಅವ್ರು ಶೂಟ್ ಆಯ್ತು ಅಂತ ಸೆಲೆಕ್ಟ್ ಮಾಡಿದ್ರೆ ಯಾವ ರೀತಿ ಸೆಲೆಕ್ಟ್ ಮಾಡಿದ್ರಿ ಅಂತ? ಇಲ್ಲ ಈಗ ಯಾಕೆಂದರೆ ನನ್ನ ಒಂದು ಸರ್ಕಲಲ್ಲಿ ಈ ಕ್ಯಾರೆಕ್ಟರ್ ಇವರು ಕೈಲಿ ಮಾಡಿಸ್ಬೋದು, ಒಂದು ಆರ್ಟಿಸ್ಟ್ಗಳೇ ಆಗಿರ್ಬೋದು, ಈ ಇದಕ್ಕೆ ಇವರೇ ಸೂಟೇಬಲ್ ಅಂತ ಬಂದಿದ್ದಕ್ಕೆ ನಾನು ಫೈನಲ್ ಮಾಡ್ಕೊಂಡು. ಓಕೆ. ನಿರ್ಮಾಪಕರು ಒಂದು ಅನ್ನದಾತರು ಅಂತ ಹೇಳ್ಬೋದು. ಸೊ ನಮ್ಮ ಸಿನಿಮಾಗೆ ಬೆನ್ನೆಲುಬು ಅವರಿದೆ ನಮ್ಮ ಜೊತೆ. ಅವ್ರು ಯಾಕೆ ಈ ಸಿನಿಮಾನ ಮಾಡಬೇಕಂತ ಅನ್ನಿಸ್ತು ಅಂತ ಅವ್ರ ಹತ್ರನೇ ಕೇಳೋಣ. ಸರ್ ಫಸ್ಟು ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕೆ ರೀಸನ್ ಏನು ಸರ್? ಸರ್ ನಿಮ್ಮ ಬಗ್ಗೆ ಹೇಳ್ತೀವಿ. ಓಕೆ. ಪಿಕ್ಚರ್ ಫೀಲ್ಡ್ ಅನ್ನೋದು ಏನು ಗೊತ್ತಾ, ಒಬ್ರೊಬ್ರಿಗೆ ಒಂದೊಂದು ಫೀಲ್ ಇರುತ್ತೆ, ಒಂದೊಂದು ಲೈಫಲ್ಲೇ ಏಮ್ ಇರುತ್ತೆ. ಬಟ್ ನನಗೊಂದು ಚಿಕ್ಕ ವಯಸ್ಸಿಂದ ಒಂದು ಮೂವಿ ಮಾಡೋಣ, ಅವಾಗೆಲ್ಲ ನಾವು ನೋಡಿ ಬೆಳೆದಿದ್ದು ಇದರಲ್ಲಿ ನಾವು ಒಂದು ಆಸೆ ಇತ್ತು, ಏನೋ ನಾವು ಇದಾದ್ರೆ ಒಂದು ಮೂವಿ ಮಾಡೋಣ ಅಂತ ಲೈಫಲ್ಲಿ ಒಂದು ಇದಿತ್ತು. ಅದು ಸ್ವಲ್ಪ ಇವಾಗ ಕನಸು ಒಂಚೂರು ನೆನ್ಸು ಮಾಡೋಣ ಅಂದ್ಬಿಟ್ಟು ಇದಕ್ಕೆ ಬಂದೆ. ಓಕೆ. ಒಂದು ಪಾತ್ರಧಾರ ವಿಷಯ ಬರಬೇಕು, ಒಂದು ಕ್ಯಾರೆಕ್ಟರ್ ಕೂಡ ಮಾಡಿದ್ದೀರಾ. ಸೊ ಫಸ್ಟ್ ಬಂದು ಡೈರೆಕ್ಟರ್ ನೀವು ಈ ಪಾತ್ರನ ಮಾಡ್ಬೇಕು ಅನ್ನಿಸ್ದಾಗ ಮನಸ್ಸಲ್ಲಿ ಏನು ಮೂಡ್ತು, ಸೊ ಏನು ಕನ್ಫ್ಯೂಷನ್ ಇತ್ತು ಅಂತ? ಸರ್ ಪಾತ್ರ ಮಾಡೋದು ಐಡಿಯಾನೇ ಇರಲಿಲ್ಲ ನಮಗಂತೂ. ಮಾಡೋದಿಲ್ಲ ಅಂತಲೂ ತುಂಬ ಇದು ಮಾಡಿದೆ. ಬಟ್ ನಮಗೆಲ್ಲ ಹೋಗಿ ಪೊಲೀಸ್ ಡ್ರೆಸ್ ಎಲ್ಲ ತೊಗೊಂಬಂದು ಅಲ್ಲಿ ನಿಲ್ಲಿಸಿ ಫೋಟೋ ಶೂಟೆಲ್ಲ ತೆಗೆದು ನಮ್ಮನ್ನೇ ಒಂಥರ ಇಂಪ್ರೆಸ್ ಮಾಡಿಬಿಟ್ರು ಇವರು. ಮಾಡಲ್ಲ, ಕ್ಯಾರೆಕ್ಟರ್ ಮಾಡೋ ಐಡಿಯಾನೇ ಇರಲಿಲ್ಲ, ಮಾಡಿದ್ರು ಆ್ಯಕ್ಟಿಂಗ್ ಮಾಡೋ ಐಡಿಯಾ ಎಲ್ಲ ಇರಲಿಲ್ಲ. ಬಟ್ ಇವರು ಫೋರ್ಸ್ ಮಾಡಿ ಆಮೇಲೆ ಹೆಂಗಿದೆ ಹಂಗೆ ಮಾಡಿ ಅಂದರು. ಬಟ್ ಮಾಡಿದ್ದೀವಿ, ನಮ್ಮಲ್ಲಿ ಏನಾಗುತ್ತೆ ಅದು ಮಾಡಿದ್ದೀನಿ. ನಿಮ್ಗೆ ನೋಡಿದಾಗ ಗೊತ್ತಾಗುತ್ತೆ. ಬಟ್ ನೀವು ಸಿನಿಮಾ ನೋಡುವಾಗ ನಿಮ್ಗೆ ಹೆಂಗೆ ಅನಿಸುತ್ತೆ ಅಂದರೆ, ಒಂದೊಂದು ಸೀನು ನಾವು ಇದನ್ನೆಲ್ಲೂ ನೋಡಿದ್ದೀವಲ್ಲ ಅಂದರೆ, ಪ್ರತಿ ಒಂದು ಹುಡುಗಿ ಮೇಲೆ ದೌರ್ಜನ್ಯ ನಡೆದಾಗ ಅಯ್ಯೋ ಹುಡುಗಿ ಹಿಂಗೆ ಆಗೋಯ್ತಲ್ಲ ಅಂತ ಈ ನಾರ್ಮಲ್ ಪಬ್ಲಿಕ್ ಅನ್ಸುತ್ತಲ್ಲ, ಆ ರೀತಿಯೇ ಸೀನ್ನ ನಾವು ಕಟ್ಕೊಂಡು ಕೊಟ್ಟಿದ್ದೀವಿ. ಸರ್ ಕೊನೆಯದಾಗಿ ಕನ್ನಡ ಇಂಡಸ್ಟ್ರಿಗೆ ಅಥವಾ ಕನ್ನಡದ ಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇಂಥ ಒಳ್ಳೆ ಸಿನಿಮಾ ಬಂದಾಗ ಏನು ಮಾಡಬೇಕು ಅಂತ? ಸರ್ ಒಳ್ಳೇದು ಕೆಟ್ಟದ್ದು ಅನ್ನೋದು ಜನ ಡಿಸೈಡ್ ಮಾಡೋದು. ಬಟ್ ಒಬ್ಬರೊಬ್ಬರು ಒಂದೊಂದು ಫೀಲ್ ಕೊಟ್ಟಿದ್ದೀವಿ. ಏನಂದರೆ ಒಂದು ಕ್ಯಾರೆಕ್ಟರ್ ಒಂದು ರೇಪ್ ಏನೋ ನಡೀತಾ ಇದೆ, ಜಮಾನದಿಂದ ನಡೀತಾನೇ ಇರುತ್ತೆ. ಬಟ್ ಅದಕ್ಕೆ ಏನೂ ಸೊಲ್ಯೂಷನ್ ಇಲ್ಲ. ಬಟ್ ಏನಂದರೆ ಅದಕ್ಕಂತ ಒಂದು ಏನೋ ಒಂದು ಮಾಡೋಣ, ನಮ್ಮ ಕೈಯಲ್ಲಿ ಆಗಿದಷ್ಟು ಮಾಡೋಣ ಅಂತ ಇವ್ರು ಹೇಳಿದ್ರು. ಆಯ್ತು ಮಾಡೋಣ ಅಂತ ಅದಕ್ಕೆ ಇಂಥವ್ರಿಗೆ ಏನು ಮಾಡ್ಬೋದು ಅನ್ನೋ ಥರ ಎಂಡಿಂಗ್ ಇಟ್ಟಿದ್ದಾರೆ. ಅದನ್ನು ನೋಡಿದ್ರೆ ನಿಮ್ಗೆ ಅನಿಸುತ್ತೆ ರೈಟ್ ತಪ್ಪನ್ನೋ ಜನ ತೊಗೊಳ್ಳೋದು. ಕಾನೂನಾಗಿ ಏನು ಮಾಡ್ಬೋದು ಅದನ್ನು ಮಾಡಿದ್ದೀವಿ. ಓವರಾಲ್ ನಾವು ಹೇಳೋದೇ ಕನ್ನಡ ಜನತೆಗೆ ಹೇಳೋದೊಂದೇ, ನಮ್ಮ ಒಂದು ಪ್ರಯತ್ನ, ನಮ್ಮ ನಿರ್ಮಾಪಕರು ನಾವು ಸೇರಿ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಸಹ ನಮ್ಮ ಕನ್ನಡ ಸಿನಿಮಾನ ಬೆಳೆಸಬೇಕು. ನೀವು ಬಂದು ನೋಡ್ತು ಅಂದ್ರೆ ನಮ್ಮ ಕನ್ನಡ ಚಲನಚಿತ್ರರಂಗ ಉಳಿಯೋದು. ಸೊ ದಯವಿಟ್ಟು ಹಾರ್ಟ್ಲಿ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಬಂದು ಸಿನಿಮಾ January 15ನೇ ತಾರೀಕು ರಿಲೀಸ್ ಆಗ್ತಿದೆ, ಬಂದು ನೋಡಿ ನಮ್ಮನ್ನು ಕೈ ಹಿಡಿಬೇಕು ಅಂತ ಕೇಳ್ಕೊತೀನಿ. ಸಂಜೆ ಆಮೇಲೆ ಇವತ್ತು ಸಂಜೆ 6 ಗಂಟೆಗೆ A2 ಮ್ಯೂಸಿಕ್ನಲ್ಲಿ ನಮ್ಮ ಟ್ರೇಲರು ಬಿಡುಗಡೆ ಆಗ್ತಾಯಿದೆ, ನೋಡಿ ಎಲ್ಲರೂ ನೋಡಿ. ಸರ್ ಕೊನೆಯದಾಗಿ
ಕನ್ನಡ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಅಂತ ಏನು ವದಂತಿಗಳು ಹರಡಿದೆ, ಇದ್ರ ಬಗ್ಗೆ ನಿಮ್ಮ ನಿರ್ದೇಶಕರು ನಿಮ್ಮ ಅಭಿಪ್ರಾಯ? ಸರ್, ಕನ್ನಡ ಜನತೆ ಥಿಯೇಟ್ರಿಗೆ ಬರ್ತಾ ಇಲ್ಲ ಅನ್ನೋದು ನಾನು ಒಪ್ಪಲ್ಲ. ಯಾಕೆ ಅಂತಂದರೆ ಈಗ ರೀಸೆಂಟಲ್ಲಿ 3-4 ದೊಡ್ಡ ಸಿನಿಮಾ ರಿಲೀಸ್ ಆಯಿತು. ಸಿನಿಮಾ ಹೇಗಿದೆ ಅದ್ರ ಮೇಲೆ ಡಿಪೆಂಡ್. ಈಗ ಸೂಫ್ರಮ್ಸು ಕಡಿಮೆ ಬಜೆಟೇ, ಜನರು ಬಂದಿರಲ್ಲ ಮತ್ತು ಮನೆಯಿಂದ. ಜನರು ಇವತ್ತಿನ ಮನಸ್ಥಿತಿ ಏನೈತೆ, ಅವ್ರ ಮನಸ್ಸಿಗೆ ಬೇಕಾಗಿರೋ ರೀತಿ ಸಿನಿಮಾ ಕಟ್ಕೊಂಡು ಕೊಡ್ತು ಅಂದರೆ ವಿನ್ ಆಗುತ್ತೆ ಸರ್. ಏನಂದ್ರೆ ಹೊಸ ರೀತಿ ಇರಬೇಕಷ್ಟೇ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಮಾಜರ್ ಅನ್ನೋ ಸಿನಿಮಾದ